ಎಲ್ಲರೂ ಅನ್ಕೋತಾರೆ ಫಾರ್ಮಿಂಗು ತುಂಬಾ ಪೀಸ್ಫುಲ್ ಅಂತ. ಬಟ್ ಇವತ್ತು ನನಗೆ ಬೇರೆನೆ ಕಲಿಯೋದಿತ್ತು. ಸೊ ಇವತ್ತು ಬಂದ್ಬಿಟ್ಟು ಟ್ರಾವೆಲ್ ವ್ಲಾಗ್ ಆಗಿರಲ್ಲ, ಅಂಡ್ ಇವತ್ತು ಅಗ್ರಿಕಲ್ಚರ್ ವ್ಲಾಗ್ ಆಗಿರುತ್ತೆ. ಅಗ್ರಿಕಲ್ಚರಲ್ಲಿ ಅಡಿಕೆ ಗಿಡಕ್ಕೆ ಬೇಸಿಗೆ ಬಂದಾಗ ಏನ್ ಮಾಡ್ಬೇಕು ಅನ್ನೋದು ನೋಡೋಣ ಬನ್ನಿ. ಬಿಕಾಸ್ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ವೆನ್ ಅಡಿಕೆ ಗಿಡ ಬೆಳಿಬೇಕಾದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಇಲ್ಲ ಅಂದ್ರೆ ಗಿಡಗಳದ್ದು ಬೆಳವಣಿಗೆ ಕಮ್ಮಿ ಆಗುತ್ತೆ, ನಿಮಗೆ ಫಸಲು ಕಮ್ಮಿ ಆಗುತ್ತೆ. ಸೊ ಇದೆಲ್ಲ ಮ್ಯಾಂಡೇಟರಿ ಥಿಂಗ್ಸ್ ಅಂತ ಹೇಳ್ಬೋದು ಅಡಿಕೆ ಗಿಡದಲ್ಲಿ. ನೋಡೋಣ ಬನ್ನಿ ಇವತ್ತು ಏನೇನ್ ಮಾಡ್ತೀನಿ ಅಂತ. ಫಸ್ಟ್ ತಿಂಡಿದ್ದೀನಿ ನಾನು. ಬೇಸಿಗೆ ಶುರು ಆಗ್ತಾ ಇದೆ. ವರ್ಷ ಅಂದನು ಬಿಸಿಲು ತುಂಬಾ ಹೆವಿ ಆಗ್ತಾ ಇದೆ. ಬಟ್ ಈ ಅಡಿಕೆ ಗಿಡಕ್ಕೆ ಆ ಸೂರ್ಯಕಿರಣನ ಹ್ಯಾಂಡಲ್ ಮಾಡೋಕೆ ಆಗೋದಿಲ್ಲ. ಸೊ ಇವತ್ತು ನನ್ನ ಕೆಲಸ ತುಂಬಾ ಚಿಕ್ಕದಾಗಿರುತ್ತೆ ಅನ್ಕೊಂಡು ತೋಟಕ್ಕೆ ಬಂದಿದ್ದೆ. ಅದೇ ಎಲ್ಲ ಅಡಿಕೆ ಗಿಡಕ್ಕೆ ಗರಿಗಳನ್ನ ಕಟ್ಟಬೇಕು ಅಂತ. ಐಡಿಯಾ ತುಂಬಾ ಸಿಂಪಲ್ ಆಗೇ ಇತ್ತು. ಈ ಎಲೆಗಳನ್ನ ಗಿಡಕ್ಕೆ ಕಟ್ಟಿ ಒಂದು ನ್ಯಾಚುರಲ್ ನೆರಳನ್ನ ಕ್ರಿಯೇಟ್ ಮಾಡಬೇಕು ಅಂತ. ಇವು ಚಿಕ್ಕದಾಗಿರೋ ಈ ಅಡಿಕೆ ಗಿಡಕ್ಕೆ ಪ್ರೊಟೆಕ್ಷನ್ ಕೊಡುತ್ತೆ ಈ ಸುಡು ಬಿಸಿಲಿನಿಂದ. ಇದು ಯಾವಾಗ ತೊಂದರೆ ಆಗುತ್ತೆ ಅಂದರೆ ಸೂರ್ಯ ಮುಳುಗೋ ಟೈಮಲ್ಲಿ, ಅಂದರೆ ಹೊತ್ತು ಮುಳುಗುತ್ತಲ್ಲ ಆ ಟೈಮಲ್ಲಿ ಬಿಡೋ ಕಿರಣಗಳು ಇರುತ್ತಲ್ಲ, ಸೊ ಅವಾಗ ಈ ಗಿಡಕ್ಕೆ ಅಡಿಕೆ ಗಿಡಕ್ಕೆ ಹಾನಿ ಮಾಡುತ್ತೆ. ಸೊ ಇದೇ ಮೇನ್ ಡಿಸಡ್ವಾಂಟೇಜ್ ಸನ್ಸೆಟ್ ಟೈಮಲ್ಲಿ. ಸೊ ಅದಕ್ಕಾಗಿ ಈ ಥರ ನಾನು ಮಾಡ್ತಾಯಿದ್ದೀನಿ, ಕಟ್ತಾಯಿದ್ದೀನಿ. ತುಂಬ ಜನ ರೈತರು ಕಟ್ತಾರೆ. ಸೊ ಅವ್ರದ್ದು ನೋಡಿ ನಾನು ಕಲ್ತ್ಕೊಂಡಿರೋದು. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಕಟ್ಟೋದಕ್ಕೆ. ನನಗೆ ಈಗ ದಾರ ತಂದಿಲ್ಲ. ಸೊ ಈಗ ದಾರ ತಂದಿಲ್ಲ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಕಿತ್ಕೊಂಡು ಇದರಲ್ಲೇ ಕಟ್ಟಬೇಕು ನೋಡಿ. ಸೊ ಈ ಥರ ಎಲ್ಲ ಸೈಡಿಗೆ ಹಾಕ್ಕೊಂಡಿದ್ದೆ. ನಮಗೆ ಜಲ್ದಿ ಸಿಕ್ಬಿಡುತ್ತೆ ದಾರಗಳೆಲ್ಲ. ಅದನ್ನು ಒಣಗಿರೋದು ಗಿಡ ಸಿಕ್ಕಿದ್ರೆ ಮುಗಿದೋಯ್ತು. ಒಂದು ಆರಾಮಾಗಲ್ಲ 12 ದಾರ ಸಿಕ್ಕೊಂಡು. ನೋಡಿ ಈಗ ಎಲ್ಲೇ ಹೋಗಿದ್ದೆ, ಜೇನು ಎದ್ಬಿಟ್ಟಿದ್ದವು. ಕೋಲ್ ಜೇನು ಕಾಣ್ತದೇನೆಲ್ಲ ಗೊತ್ತಿಲ್ಲ, ಕಡಿಯಲ್ಲ. ಬಟ್ ಆದರೂ ಒಂದು ಸ್ವಲ್ಪ ಡೇಂಜರ್. ಅಡ್ಡಾಡ್ತಿದ್ದಾವೆ ನೋಡಿ ಅಲ್ಲಿ. ನೋಡಿ ಇದು ಆಲ್ರೆಡಿ ಸ್ವಲ್ಪ ಸೀಳೋಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲ ಅಂದರೆ ಇದು ಟ್ಯಾಕ್ಟ್ರಿ ಅವರೇನೋ ಟಚ್ ಮಾಡಿ ಹೋಗಿರೋದು. ಸೀಳೋದು ಇಲ್ಲಿಂದ ಸೀಳೋದು. ಸೊ ಹಿಂಗೆ ಈ ಥರ ಹಿಂಗೆ ಕಟ್ಟಾಗಲ್ಲ, ಈ ಥರ ಒಂದೊಂದೇ ಬಿರುಕು ಬಿಟ್ಕೊಂತ ಬರುತ್ತೆ. ಸೊ ಇದಕ್ಕೆ ನಾವು ಹೆಂಗೆ ಕವರ್ ಮಾಡಬೇಕಾಗುತ್ತೆ, ಸೊ ಇಟ್ಟು ಸೂರ್ಯ ಯಾವ ಕಡೆ ಮುಳುಗುತ್ತಲ್ಲ ಆ ಕಡೆ ಒಂದು ಕಂಪ್ಲೀಟಾಗಿ ಕವರ್ ಮಾಡಿಬಿಟ್ರೆ ಮುಗಿದೋಯ್ತು. ಸೊ ಈ ಥರ ಕವರ್ ಮಾಡೋದು. ಇಲ್ಲಿ ಅಕ್ಕಪಕ್ಕ ತುಂಬ ಗರಿಗಳು ಬಿದ್ದಿರುತ್ತೆ, ಅದನ್ನಾದರೂ ಯೂಸ್ ಮಾಡ್ಕೊಳ್ಳಿ. ಒಂದೊಂದು ಸಾಕಾಗಲ್ಲ, ಎಕ್ಸ್ಟ್ರಾ ತೊಗೊಂಬಂದು ಮಾಡ್ಕೊಳ್ಳಿ. ಈ ಥರ ಕಟ್ಟಿದ್ರೆ ನಿಂತ್ಕೊಂಡ್ಬಿಡುತ್ತೆ ಅದು. ಅದು ಆರಾಮಾಗಿ ಫುಲ್ ಗಿಡ ಎಲ್ಲ ಕವರ್ ಆಗ್ಬಿಡ್ತಿದ್ದ. ಇದು ಹಿಂಗೆ ಸೂರ್ಯ ಹಿಂಗೆ ಬರುತ್ತಾನಲ್ಲ, ಸೊ ಈ ಕಡೆಯಿಂದ ಬಂದು ಈ ಕಡೆ ಬರೋಷ್ಟೊಳಗೆ ಪೂರ ಕಂಪ್ಲೀಟ್ ಕವರ್ ಆಗಿರುತ್ತೆ ಇದು. ಸೊ ಈ ಥರ ಮಾಡಿದರೆ ನಿಮ್ಮ ಅಡಿಕೆ ಗಿಡ ಉಳಿತವೆ ಬೇಸಿಗೆಯಲ್ಲಿ. ಬಿಕಾಸ್ ನಮ್ಮ ಸೈಡು ಬಳ್ಳಾರಿ ಸೈಡು ಈ ಬಿಸಿಲಲ್ಲಿ ನಮ್ಮ ಮನೆಗಿರೋಕ್ಕೆ ಆಗಲ್ಲ. ಪಾಪ ಗಿಡ ತೋಟದಲ್ಲಿ ಹೆಂಗಿರ್ತವೆ ಅನ್ನೋದು ನಾವು ಎಷ್ಟು ನೋಡೋಕ್ಕಾಗುತ್ತಲ್ಲ. ಸೊ ಆವಾಗ ಈ ಥರ ಪ್ರೊಟೆಕ್ಷನ್ ಎಲ್ಲ ಮಾಡಬೇಕಾಗುತ್ತೆ. ಬನ್ನಿ ಇನ್ನು ಎಲ್ಲೆಲ್ಲಿ ಇದನ್ನು ನೋಡಿ ಕಟ್ಟೋಣ.
ನೋಡಿ ಅವಾಗಲೇ ನಾನು ಎಲ್ಲ ಗಿಡದ್ದೆಲ್ಲ ಬಡ್ಡೆಗೆಲ್ಲ ಒಂದೊಂದು ಈ ಥರ ಸಿಪ್ಪೆ ಹಾಕೊಂಡು ಹೋಗ್ಬಿಟ್ಟಿದ್ದೆ. ಸೊ ನನಗೆ ಇವಾಗ ಈಸಿ ಆಗ್ತಾಯಿದೆ ಈ ಥರ ಮಾಡೋದು. ಈ ಥರ ಒಂದು ನೋಡಿ ಉರಿ ಆದರೂ ಕಟ್ತಾರೆ, ಬಟ್ ನಾವು ಉರಿಗೆಲ್ಲ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಬಾಳೆ ಗಿಡ ಇರೋದ್ರಿಂದ ಈ ಥರ ಹಿಂಗೆ ಕಟ್ಟಿ ಗಂಟಾಕ್ಬಿಟ್ರೆ ಬಿಗಿ. ಬಟ್ ಫಾರ್ಮಿಂಗು ಯಾವತ್ತೂ ಒಂದೇ ಕೆಲಸದಿಂದ ಮುಗಿಯೋದಿಲ್ಲ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಚಿಕ್ಕ ಗಿಡಗಳು ಗಿಡಕ್ಕೆ ಹಾಕಿರೋ ಗೊಬ್ಬರನ ಈ ಥರ ಬಂದಿರೋ ಎಕ್ಸ್ಟ್ರಾ ಗಿಡನೇ ತಿನ್ಕೊಂಡ್ಬಿಡುತ್ತೆ. ಈ ಗರಿ ಎಲ್ಲ ಕಟ್ಟೋದಾದ್ಮೇಲೆ ನನ್ನ ಕೆಲಸ ಶುರುವಾಗಿದ್ದು ಈ ಗಿಡಗಳನ್ನ ರಿಮೂವ್ ಮಾಡಬೇಕು. ತೋಟದಲ್ಲಿ ಕೆಲಸ ಮಾಡಕ್ಕೆ ಶುರು ಆದಮೇಲೆ ಕೈಯೆಲ್ಲ ತುಳಿ ಸ್ಟಾರ್ಟ್ ಆಯಿತು. ಮರದಿಂದ ಮಾಡಿರೋ ಕೌಲು ಕೈಯಲ್ಲಿ ತುಂಬ ಬ್ಲಿಸ್ಟರ್ಸ್ನ ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಹೋಗ್ತಾ ಹೋಗ್ತಾ ನನ್ನ ಬ್ಲಿಸ್ಟರ್ ಕಟ್ಟಾಗಿ ಕೈ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಬರ್ತಾಯಿದ್ದೀನಿ. ಒಂದು 10 ಗಿಡ ತೆಗ್ದೆ ಅಷ್ಟೊತ್ತಿಗೆ ನೋಡಿ ಇಲ್ಲಿ ಕೈ ನೋಡಿ ಎಲ್ಲ ಬೊಬ್ಬೆಲ್ಲ ಹೊಡೆದ್ಬಿಟ್ಟಿದೆ. ಸೊ ಇದು ಕಷ್ಟ. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರು ಹೇಳ್ತಾಯಿದ್ರು ವೀಕೆಂಡ್ ಫಾರ್ಮಿಂಗ್ ಮಾಡ್ತೀನಿ, ಆ ಥರ ಮಾಡ್ತೀನಿ, 5 ದಿವಸ ಆಫೀಸ್ಗೆ ಹೋಗ್ತೀನಿ, 2 ದಿವಸ ಬಂದು ಇಲ್ಲಿ ತೋಟದಲ್ಲಿ ಬಂದು ನೀರು ಕಟ್ಕೊಂಡು ಆರಾಮಾಗಿರ್ತೀನಿ, ನೀರು ಕಟ್ಟೋದು ಎಷ್ಟೊತ್ತು ಅಂತ ಹೇಳ್ತಾಯಿದ್ರು. ಸೊ ಅವರಿಗೆ ಇದು ಬರೀ 2 ದಿವಸ ಬಂದು ನೀರು ಕಟ್ಟಿ ಅಥವಾ ನೀರು ವಾಲ್ ತಿರ್ಸೋಗಿದ್ರೆ ಅದು ದೊಡ್ಡದಲ್ಲ. ಗಿಡಗಳಿಗೆ ಇದೆಲ್ಲ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಕೆಲಸ ಎಲ್ಲ ಮುಗಿಗೆ ಬಂದಿದೆ ಅಂದಾಗ ಈ ಕೌಲ್ ಮುರಿದು ನನ್ನ ಕೆಲಸ ಅರ್ಧಕ್ಕೆ ನಿಲ್ಲೋ ಥರ ಮಾಡಿತ್ತು. ನೋಡಿ ಅದೇ ನಮ್ಮ ಅಪ್ಪ ಬರ್ತೈತೆ ಈಗ. ಅದೇ ಆ ಕಡೆ ಎಲ್ಲ ಹಾಕಿರೋದೆಲ್ಲ ರಾಗಿ, ಅದರಲ್ಲೇ ನೀರು ಕಟ್ತಾ ಇತ್ತು. ಸೊ ಈ ಕಡೆ ನಾನೆಲ್ಲ ಇದು ಮಾಡ್ತಾಯಿದ್ದೆ. ಬರುತ್ತೆ ತಾಳಿ ರಿಯಾಕ್ಷನ್ ನೋಡಿ ಹೆಂಗಿರುತ್ತೆ ಅಂತ. ರೆಡಿ ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಾಹಸದ ನನ್ನ ಮಗನ ಯಾವ್ರಲ್ಲ ನಿಂದು ಬಡ್ಡಿಗೆ ಹಾಕಿ ನಿಂಗೆ ಎತ್ತುತ್ತಿದ್ದೆ ಹಂಗೆ ಮುರಿದು ಇದು ಗಿಡಗೋದ್ಲಿ ಕಾವು ಮರ್ದಾನೆ. ನಾವು ನೋಡುವಷ್ಟು ಸುಲಭ ಅಂತೂ ವೀಕೆಂಡ್ ಫಾರ್ಮಿಂಗ್ ಇಲ್ಲ. ಇಫ್ ಯು ರೆಸ್ಪೆಕ್ಟ್ ದ ಫಾರ್ಮರ್ಸ್, ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ.